ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 4 ನೋಡೋಣ ಬನ್ನಿ. ಯಾರು ಈ ಅಧ್ಯಾಯ 4 ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಹಿಂದೆ 3 ಅಧ್ಯಾಯಗಳನ್ನು ತಿಳಿಸಿದ್ದೀನಿ, ವಿವರಣೆಯನ್ನು ನೀಡಿದ್ದೀನಿ. ಆ 3 ಅಧ್ಯಾಯಗಳನ್ನು ನೋಡಿ ಆಮೇಲೆ ಈ 4ನೇ ಅಧ್ಯಾಯನ ನೋಡೋದ್ರಿಂದ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಹೇಗಿರಬೇಕು ಅನ್ನೋದು, ಗರ್ಭಧಾರಣೆಗಾಗಿ ಹೇಗೆ ತಯಾರಿ ಮಾಡಬೇಕು ಅನ್ನೋದು. ಅಧ್ಯಾಯ 4 ಶುರು ಮಾಡೋಣ. ಅಧ್ಯಾಯ 4 ಗರ್ಭಧಾರಣೆಗಾಗಿ ಹೇಗೆ ತಯಾರಿ ಮಾಡುವುದು. ಶುದ್ಧ ಆಲೋಚನೆಗಳು ಮತ್ತು ಶುದ್ಧ ಭಾವನೆಗಳನ್ನು ಹೊಂದಿರಿ. ಗಾಯತ್ರಿ ಆಂಟಿಯ ಮೊದಲನೇ ಕ್ಲಾಸ್ನಿಂದಾನೇ ಎಲ್ಲರ ಕಣ್ಣು ತೆರೆಸಿದಂತಿತ್ತು. ಸರಳಾಳ ಭಾವನೆ ಬದಲಾಗಿದ್ದವು. ಪ್ರಾರ್ಥನೆಯೂ ಸಹ ಬದಲಾಯಿತು. ಬಾಲಗೋಪಾಲನ ಚಿತ್ರದ ಮುಂದೆ ಪ್ರಾರ್ಥನೆ ಮಾಡುವಾಗ ಅವಳ ಭಾವನೆ, ಪ್ರಾರ್ಥನೆ ಬದಲಾಗಿತ್ತು. ನಾವು ಯಾವ ಮಗುವನ್ನು ಪಡೆದರೂ ನಿಮ್ಮ ದಿವ್ಯ ಗುಣಗಳಿಂದ ತುಂಬಿರಲಿ ಎಂಬುದರ ಬದಲಾಗಿ, ನಮ್ಮ ಮನೆಗೆ ಬರುವ ಯಾವುದೇ ಮಗು ನಿಮ್ಮ ದಿವ್ಯ ಗುಣಗಳಿಂದ ತುಂಬಿರಲಿ ಎಂದು ಪ್ರಾರ್ಥಿಸಿದಳು. ನನ್ನದು ಎಂಬುದು ಇರಲಿಲ್ಲ ಮತ್ತು ತನ್ನ ಪ್ರಾರ್ಥನೆಯಲ್ಲಿ, ದೇವರೇ, ನಮ್ಮ ಮನೆಗೆ ಬರುವ ನಿಮ್ಮ ಅಮೂಲ್ಯ ಕಾಣಿಕೆಯನ್ನು ನಾವು ಚೆನ್ನಾಗಿ ನೋಡಿಕೊಳ್ಳುವಂತಹ ತಿಳುವಳಿಕೆಯನ್ನು ನಮಗೆ ನೀಡು. ನೀವು ಅದಕ್ಕೆ ನೀಡಿರುವ ದಿವ್ಯ ಯೋಜನೆಯನ್ನು ಸಾಕಾರಗೊಳಿಸುವಂತಹ ಅನುಕೂಲಕರ ಮತ್ತು ಆರೋಗ್ಯಕರ ವಾತಾವರಣ ನಾವು ಒದಗಿಸುವಂತಾಗಲಿ ಎಂದು ಕೇಳಿಕೊಂಡಳು. ನನ್ನ ನಿರೀಕ್ಷೆಗಳು ಮತ್ತು ಮಹತ್ವಾಕಾಂಕ್ಷೆಗಳು ನನ್ನ ದಾರಿಗೆ ಅಡ್ಡವಾಗಿದ್ದವು ಎಂದು ಅವಳಿಗೆ ತಿಳಿಯಿತು. ಈ ಕಡೆ ಮಧು ಬೇಜಾರಲ್ಲಿದ್ದಳು. ನನ್ನ ಗರ್ಭಾವಸ್ಥೆಯ 3 ತಿಂಗಳು ಅದೇ ಹಳೆಯ ಯೋಚನೆಯಲ್ಲಿಯೇ ಕಳೆದಿದ್ದೇನೆ. ಅದು ನನ್ನ ಮಗುವಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದರೆ ಎಂದು. ಮರುದಿನ ಕ್ಲಾಸ್ಗೆ ಬಂದರು. ಗಾಯತ್ರಿ ಆಂಟಿ ಕ್ಲಾಸ್ ಪ್ರಾರಂಭಿಸಿ, ಇಂದು ಗರ್ಭ ಸಂಸ್ಕಾರ ಎಂದರೇನು, ಅದರ ಪ್ರಾಮುಖ್ಯತೆ ಏನು, ಅದರ ಅರ್ಥವೇನು ಅನ್ನೋದನ್ನು ತಿಳಿಯೋಣ ಎಂದರು. ಸಂಸ್ಕಾರ ಎಂದರೆ ಶುದ್ಧೀಕರಣ. ಸರಿಯಾದ ಸಮಯದಲ್ಲಿ ಸರಿಯಾದ ಗುಣಗಳನ್ನು ಬೆಳೆಸಿಕೊಳ್ಳುವ ಮೂಲಕ ನಿಮ್ಮನ್ನು ಶುದ್ಧವಾಗಿಟ್ಟುಕೊಳ್ಳುವುದು. ಹುಟ್ಟಿನಿಂದ ಸಾಯುವವರೆಗಿನ ಮಾನವನ ಪಯಣವನ್ನು 16 ಸಂಸ್ಕಾರಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಗರ್ಭಧಾನ, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಾಶನ, ಚೌಲ, ವಿದ್ಯಾರಂಭ, ಕರ್ಣವೇದ, ಯಜ್ಞೋಪವೀತ, ವೇದಾರಂಭ, ಕೇಶಾಂತ, ಸಮಾವರ್ತನ, ಪ್ರಾಣಿಗ್ರಹಣ, ಅಂತ್ಯೇಷ್ಟಿ ಸಂಸ್ಕಾರಗಳು. ಇವುಗಳಲ್ಲಿ ಮೊದಲನೆಯದು ಗರ್ಭ ಸಂಸ್ಕಾರ. ಇದರಲ್ಲಿ ಗರ್ಭಧರಿಸುವ ರೀತಿ ಮತ್ತು ಗರ್ಭಾವಸ್ಥೆಯ ಉದ್ದಕ್ಕೂ ಹೇಗಿರಬೇಕು ಎಂಬುದರ ನಿಯಮಗಳನ್ನು ಪಡೆಯಬಹುದು. ಅಂತ್ಯ ಸಂಸ್ಕಾರ ಅಂದರೆ ಅಂತಿಮ ವಿಧಿ. ಗರ್ಭ ಸಂಸ್ಕಾರದೊಂದಿಗೆ ಇಹಲೋಕಕ್ಕೆ ಬರುವ ಜೀವಾತ್ಮಗಳು ಅಂತ್ಯ ಸಂಸ್ಕಾರದ ವಿಧಿಗಳೊಂದಿಗೆ ಇಹಲೋಕವನ್ನು ತೊರೆದು ಮುಂದಿನ ಪ್ರಯಾಣಕ್ಕೆ ಹೋಗುತ್ತದೆ. ಶಾಸ್ತ್ರಗಳ ಪ್ರಕಾರ ಮನುಷ್ಯನು 16 ಸಂಸ್ಕಾರಗಳನ್ನು ಅನುಸರಿಸಬೇಕು. ಇಂದು ನಾವು ಗರ್ಭ ಸಂಸ್ಕಾರವನ್ನು ಅರ್ಥ ಮಾಡಿಕೊಳ್ಳೋಣ. ಗರ್ಭಧರಿಸುವುದು ಒಂದು ಪವಿತ್ರವಾದ ಕಾರ್ಯ. ಇದನ್ನು ಕಾಮಕ್ಕೆ ಜೋಡಿಸಬಾರದು. ಜೀವಾತ್ಮ ನಮ್ಮ ಮನೆಗೆ ಬರಲು ಗರ್ಭಧಾರಣೆಯ ಸಮಯದಲ್ಲಿ ನಮ್ಮ ಆಲೋಚನೆಗಳು ಶುದ್ಧ ಮತ್ತು ಪವಿತ್ರವಾಗಿರಬೇಕು. ನಮ್ಮ ದೇಹ ಮಹತ್ತರವಾದ ಕೆಲಸಕ್ಕೆ ಸಾಧನವಾಗುತ್ತಿದೆ. ನಮ್ಮ ಮೂಲಕ ಅದು ಹೊಸ ಪೀಳಿಗೆಯನ್ನು ಜಗತ್ತಿಗೆ ತರುತ್ತಿದೆ ಎಂದು ತಿಳಿದುಕೊಳ್ಳಬೇಕು. ಇದು ದೈವಿಕ ಕೆಲಸ ಮತ್ತು ಅದರ ಬಗ್ಗೆ ಜವಾಬ್ದಾರಿಯ ಭಾವನೆ ಇರಬೇಕು. ಉದಾಹರಣೆಗೆ, ಈಗ ನಾವು ಬಸ್ನಲ್ಲಿ ಹೋಗುವಾಗ ಆರಾಮದಾಯಕ ಮತ್ತು ಉತ್ತಮವಾದ ಆಸನದಲ್ಲಿ ಕೂರಲು ಇಷ್ಟಪಡುತ್ತೇವೆ. ಹಾಗೆಯೇ ಜೀವಾತ್ಮವು ಕೂಡ ಗರ್ಭ ಹಾರಿಸುವಾಗ ಯಾರೊಂದಿಗಿದ್ದರೆ ತನ್ನ ಪ್ರಯಾಣ ಸಂತೋಷ ಮತ್ತು ಸಾರ್ಥಕತೆಯನ್ನು ಪಡೆಯುವುದೋ ಆ ಕುಟುಂಬ ಮತ್ತು ತಾಯಿಯನ್ನು ಆರಿಸಿಕೊಳ್ಳುತ್ತದೆ. ಹುಟ್ಟಲಿರುವ ಮಗುವಿಗೆ ನಾವು ಸುಗಮ ಮತ್ತು ಅನುಕೂಲಕರ ಗರ್ಭ ತಯಾರಿಸಿ ಅದನ್ನು ಲಭ್ಯವಾಗಿಸಬೇಕು. ಇದೇ ಗರ್ಭ ಸಂಸ್ಕಾರದ ಉದ್ದೇಶ. ಮಗುವಿನ ಜನನ ಆಕಸ್ಮಿಕ ಆಗಬಾರದು. ಸಂಪೂರ್ಣ ಪೂರ್ವಯೋಜಿತ ಮತ್ತು ಮಾನಸಿಕ ಸಿದ್ಧತೆಯೊಂದಿಗೆ ನಡೆಯಬೇಕು. ಗಂಡ ಹೆಂಡತಿ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಿರಬೇಕು ಮತ್ತು ಗರ್ಭಧರಿಸುವ ಮೊದಲು ಆಹಾರ ಪದ್ಧತಿ ಸುಧಾರಿಸಬೇಕು. ನಿಮ್ಮ ಆಲೋಚನೆ ಸಕಾರಾತ್ಮಕವಾಗಿರಬೇಕು. ಪತಿ ಮತ್ತು ಪತ್ನಿಯರ ನಡುವೆ ಯಾವುದೇ ವಿಷಯಕ್ಕೆ ಭಿನ್ನಾಭಿಪ್ರಾಯಗಳಿದ್ದರೆ ಬಗೆಹರಿಸಿಕೊಳ್ಳಬೇಕು. ಏಕೆಂದರೆ ಗರ್ಭಾವಸ್ಥೆಯಲ್ಲಿ ಮಗುವಿಗೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಆದ್ದರಿಂದ ಮನೆಯ ವಾತಾವರಣ ಸಂತೋಷ, ಶುದ್ಧತೆ, ಶಾಂತಿ, ಆರೋಗ್ಯ ಮತ್ತು ಸದ್ಭಾವನೆಗಳು ತುಂಬಿರಬೇಕು. ತಂದೆ ತಾಯಿಯರು ಮುಂಬರುವ ಮಗುವನ್ನು ಎಲ್ಲ ರೀತಿಯಿಂದ ನೋಡಿಕೊಳ್ಳಲು ಸಿದ್ಧರಿರಬೇಕು ಎಂದು ಗಾಯತ್ರಿ ಆಂಟಿ ವಿವರಿಸಿದರು. ಆದರೆ ಮಧು ಎಲ್ಲೋ ಕಳೆದು ಹೋಗಿದ್ದಳು. ಚಿಂತಾಕ್ರಾಂತಳಂತೆ ಕಾಣುತ್ತಿದ್ದಳು. ಮುಂದಿನ ಅಧ್ಯಾಯದಲ್ಲಿ ಇದರ ಮುಂದಿನ ವಿವರಣೆಯನ್ನು ನೋಡೋಣ. ಈ ಅಧ್ಯಾಯದಿಂದ ತಿಳಿದುಕೊಂಡ ವಿಚಾರವೇನೆಂದರೆ, ಸಂಸ್ಕಾರ ಎಂಬ ಪದದ ಮೂಲ ಅರ್ಥ ಶುದ್ಧೀಕರಣ ಮತ್ತು ಮಾನವ ಹುಟ್ಟಿನಿಂದ ಸಾಯುವವರೆಗೂ 16 ಸಂಸ್ಕಾರಗಳನ್ನು ಅನುಸರಿಸಬೇಕು ಎಂದು, ಮತ್ತು
ಯಾವಾಗಲೂ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ನಾವು ಹೇಗಿರುತ್ತೇವೆಯೋ ಗರ್ಭಧರಿಸುವ ಮುಂಚೆ ಮತ್ತು ಗರ್ಭಧರಿಸಿದ ನಂತರ ತಂದೆ ತಾಯಿಗಳು, ನಮ್ಮ ಪರಿಸರದ ವಾತಾವರಣ, ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿರುತ್ತದೆಯೋ ಅದು ಮಗುವಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಹಾಗಾಗಿ ನಾವು ಯಾವುದೇ ವಿಷಯದಲ್ಲಾಗಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ನಿಮಗೇನು ಅರ್ಥ ಆಗಿದೆಯೋ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ವಿಡಿಯೋಗಳು ಬರ್ತವೆ. ಗರ್ಭ ಸಂಸ್ಕಾರದಲ್ಲಿ ಒಟ್ಟು 28 ಅಧ್ಯಾಯಗಳಿವೆ. ಇದು 4ನೇ ಅಧ್ಯಾಯ. ಹೀಗೆ ಮುಂದಿನ 28 ಅಧ್ಯಾಯಗಳನ್ನು ಹಾಕ್ತಾ ಹೋಗ್ತೀನಿ ವಿಡಿಯೋಗಳನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.